ಏನ್ ಕೊಬ್ಬ ತಟ್ಟೆಗೆ ಹೋಗಿರಿ? ನಿಮ್ಮ ಅಣ್ಣನ ಮುಖನು ಸೀದೋಗಿರೋ ತಟ್ಟೆ ತರ ಇದೆ. ಎಂದು ಯಾವಾಗ ತಮಾಷೆ ಮಾಡ್ತಾರಪ್ಪ. ನಿಂಗಿದು ತಮಾಷೆ ತರ ಕಾಣುತ್ತಾ? ಹೋಗ್ಲಿ ಬಿಡೋ, ನಮ್ಮಳ್ಳಿ ಅಂದ್ರೆ ತಾನೆ. ಬನ್ನಿ ಅಡಿ ಅಂದ್ರೆ ಒಳಗೆ. ನಾನು ಮನೆ ಒಳಗಡೆ ಬರ್ಬೇಕು ಅಂದ್ರೆ 10,000 ಅಕೌಂಟ್ಗೆ ಹಾಕ್ತೀನಿ. ಏನ್ ಬಾಲಿವುಡ್ ಹೀರೋ ಇವನು. ಅಂಬಾನಿ ಮದ್ವೆ ಊಟ ಪಡ್ಸಕ್ ಬಂದವನೆ, ಕಾಸು ಕೊಡ್ಬೇಕಂತೆ. ನನಗೆ ನಾನು ಹೀರೋನೆ. ದುಡ್ಡು ಹಾಕಿಲ್ಲ ಅಂದ್ರೆ ಒಯ್ತಾ ಇರ್ತೀನಿ. ನಿಮ್ ಮಗಳನ್ನ ನೀವು ಮನೇಲಿ ಇಟ್ಕೊಳ್ಳಿ. ನಿಮಗೆಲ್ದೇ ಇರೋ ದುಡ್ಡ ಒಂದ್ ನಿಮಿಷ ಇಟ್ಕೊಡೆ. ನಿಮ್ಮಲ್ಲಿರೋ ಗೌರವನ ಫೋನ್ ಪೇ ತೋರ್ಸಿದೀನಿ, ಬಂತ ನೋಡಿ ಅಳಿ ಅಂದ್ರೆ. ಬಂತು. ಯಾಕೆ ಹೋಗ್ದೆ? ಅದು ಹೋದ ವಾರ ಮಟನ್ ತಿಂದಿದ್ದೆ, ಅದ್ರದ್ದು ಮಾಂಸ ಹಲ್ಲಲ್ಲಿ ಸಿಕ್ಕಾಕೊಂಡಿತ್ತು ನೋಡಿ. ನೀನ್ ಸುಮ್ನೆ ಇರೋ ಅಲ್ಲಿ ಅಂದ್ರೆ. ನೀ ಬನ್ನಿ ಒಳಗೆ. ಅಲ್ಲಿ ಅಂದ್ರೆ ಊಟ ಬಡಿಸ್ಲಾ? ನಾನು ಈ ಮನೇಲಿ ಊಟ ಮಾಡ್ಬೇಕು ಅಂದ್ರೆ 5,000 ಆಗುತ್ತೆ. ಯಾಕೆ ಹೋಗಿದೆ? ಅದು ಹೋದ್ ತಿಂಗಳು ಮೀನ್ ತಿಂದಿದ್ದೆ, ಅದ್ರದ್ದು ಮುಳ್ಳು ಗಂಟ್ಲು ಸಿಕ್ಕಾಕೊಂಡಿತ್ತು, ಅದಕ್ಕೆ ತಿನ್ಬೇಕು ಅಂತ ಹೋಗ್ದೆ. ಲೇ, ನಿಮ್ಮ ಅಣ್ಣದ ಅತಿ ಐತಿ ಕಣೆ. ಅಣ್ಣ ನೀನ್ ತಪ್ಪು ಮಾಡ್ದೆ. ಯಾಕ್ರಿ ಸೈಡ್ಗೆ ಯಾಕೆ ಹೋಗ್ದೆ? ಮುಖಕ್ಕೆ ಒಗ್ಯೋದಲ್ವಾ? ಲೇ, ಯಾರಿಗೆ ಹೇಳ್ತಾ ಇದೀಯಾ? ನಾನ್ ರೋಡ್ಗೆ ಹೋಗ್ತಾ ಇದ್ರೆ ಜನ ಚಪ್ಲಿ ತೆಗಿತಾರೆ. ಮರ್ಯಾದೆಗಲ್ಲ, ಹೊಡಿಯೋಕೆ. ಲೇ, ನನ್ನ ಎದುರುಗಡೆ ಯಾರು ಬರಲ್ಲ. ನಿನ್ ಮುಖ ನೋಡಿದ್ರೆ ಆಗೋ ಕೆಲ್ಸನೂ ಆಗಲ್ವಲ್ಲ. ಲೇ, ನಮ್ಮೂರಲ್ಲಿ 4 ರೈಸ್ ಮಿಲ್ ಇದೆ ಗೊತ್ತಾ? ನೋಡು, ಅವ್ರ ಹತ್ರ 4 ರೈಸ್ ಮಿಲ್ ಇದೆ. ನಿನ್ನ ಹತ್ರ ಇದ್ಯಾ? ನಾನು ಹೋಗ್ತಾ ಇದ್ರೆ ಹೆಂಗಸರೆಲ್ಲ ಸರಿಯಾಗಿ ಸರಿ ಮಾಡ್ಕೋತಾರೆ. ಏನತ್ತ ಇದು? ಅಲ್ಲಿ ಅಂದ್ರೆ ನಿಮ್ ಲೆವೆಲ್ ಏನು, ಇವನ್ ಲೆವೆಲ್ ಏನು? ಇವನು ನಿಮ್ ಎದುರುಗಡೆನೂ ಕುತ್ಕೊಳ್ಳೋ ಯೋಗ್ಯತೆ ಇಲ್ಲ. ಇದು ಮಾತು. ನೀವು ಚಿನ್ನದ ಬಿಸ್ಕೆಟ್, ಇವನು ಹೊಡೆದಾಗಿರೋ ಬಾಕೆಟ್. ನೀವು ಸಿಹಿ ಕಬ್ಬು, ಇವನು ಬರೀ ಗಬ್ಬು. ನೀವು ಕಲ್ಕೆರೆ ಹೋರಿ, ಇವನು ಕೆಂಗೇರಿ ಮೋರಿ. ನೀವು ಬೆಂಕಿ, ದಿಸ್ ಇಸ್ ಮಂಕಿ. ಸೂಪರ್ ಅತ್ತೆ. ಇವಾಗ ಊಟ ಬನ್ನಿ ಅಡಿ ಅಂದ್ರೆ ನಿಮ್ಗೋಸ್ಕರ ಅಂತ ಹೋಟೆಲಿಂದ ತರಿಸಿದೀನಿ. ಇವು ದಿಢೀರ್ ಅಂತ ಬಂದ್ಬಿಟ್ರಿ, ಅದಕ್ಕೆ ಮಾಡಕ್ಕಾಗಿಲ್ಲ. ತಗೊಳ್ಳಿ, ಬೇಜಾರ್ ಮಾಡ್ಕೋಬೇಡಿ. ಬಿರಿಯಾನಿ ನೀನ್ ತಗೊಳ. ಬಿರಿಯಾನಿ. ಪೀಸು ಜೋರಾಗಿದೆ. ಪೀಸು ಸಖತ್ತಾಗಿದೆ. ಹೊಟ್ಟೆ ತುಂಬಾ ಊಟ ಮಾಡಿ ಆಯ್ತಾ? ಅಮ್ಮ, ಏನಿದು ಕುಷ್ಕ? ಒಂದ್ ಕಣ್ಣಿಗೆ ಸೌತೆಕಾಯಿ, ಇನ್ನೊಂದ್ ಕಣ್ಣಿಗೆ ಮೆಣಸಿನ್ಕಾಯ. ನೀನೋಳಿ ಅಂದ್ರೆ ಒಂದೇನೇನಾ? ನಂಗ್ ಬೇಡ, ನಾನ್ ತಿನ್ನಲ್ಲ. ನೀನ್ ತಿಂದಿಲ್ಲ ಅಂದ್ರೆ ಹೊರಗಡೆ ಬೀದಿ ನಾಯಿ ನನಗೆ ತೆಗೆದುಕೊಂಡು ಕಾಯ್ತದೆ, ಅದಕ್ಕೆ ಹಾಕ್ತೀನಿ. ಹಸು ಮೇಲೆ ಕೊಪ್ಪಿಸ್ಕೊಂಡ್ರೆ ಬೆಳಗ್ಗೆ ಕಾಫಿ ಸಿಗಲ್ಲಪ್ಪ. ನೊಟ್ಟು ತಿನ್ನು. ತಾಯಿನೇ ನನ್ನ ನಾಯಿ ತರ ನೋಡ್ಬೇಕಾದ್ರೆ ಈ ನಾಯಿ ಯಾವ ತರ ನೋಡಲ್ಲ. ಅಯ್ಯಂದ್ರೆ ತಗೊಳ್ಳಿ ಲೆಗ್ ಪೀಸು. ಅಮ್ಮ, ನನ್ಗೆ ನಿಮ್ಗೆ ಲಾಲಿಪಾಪು. ಚಿಕನ್ ಲಾಲಿಪಾಪು
ಕೊಡಮ್ಮ. ನಿನಗ್ ಬೇಡವಾ? ನಾನು ತಿನ್ಕೋತೀನಿ. ಅಯ್ಯೋ ದೇವ್ರೆ, ಈ ಕೋಳಿ ಏನಾದ್ರು ನಿನ್ನ ಹತ್ರ ಬಂದಿದ್ರೆ ಹಂಗೆ ವಾಪಸ್ ಕಳಿಸ್ಬಿಡಪ್ಪ. ಸಖತ್ತಾಗಿದೆ ಕೋಳಿ ಟೇಸ್ಟ್. ಹೊಟ್ಟೆ ತುಂಬಾ ತಿನ್ನು. ನಿಮ್ಮ ಅಣ್ಣ ಏನ ಕೆಲಸ ಮಾಡೋದು? ಬೀದಿ ನಾಯಿಗೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡ್ತಾನೆ. ಅದು ಒಂದು ಕೆಲಸನಾ? ತಾವೇನ್ ಕೆಲಸ ಮಾಡ್ತಿರೋ? ನಮ್ಮ ವಂಶದಲ್ಲಿ ಯಾರು ಕೆಲಸನೇ ಮಾಡೋದಿಲ್ಲ. ನಮ್ಮ ತಾತ ಹೋಟ್ಲ್ ಕೆಲಸಕ್ಕೆ ಅಂತ ಕುಕ್ ಆಗಿ ಹೋಗಿದ್ದ. ಯಾವನೊಬ್ಬನು ಬಂದ್ಬಿಟ್ಟು ದೋಸೆ ಉಯ್ಯೋ ಅಂತಂದ. ಸೀದಾ ಡೈರೆಕ್ಟ್ ಆಗಿ ದೋಸೆನ ತಗೊಂಡೋಗಿ ಅವನ ಮುಖದ ಮೇಲೆ, ಅಯ್ಯ ನಿನ್ನ ಮಕ್ಕಕ್ಕ ದೋಸೆ ಒಯ್ಯೋ ಅಂತೇಳಿ ಅವನ ಮುಖದ ಮೇಲೆ ದೋಸೆ ಒಯ್ದು ಡೈರೆಕ್ಟ್ ಆಗಿ ಮನೆಗೆ ಬಂದ. ಅಲ್ಲಿಂದ ಒಂದು ದಿನ ಕೆಲಸಕ್ಕೆ ಹೋಗಿಲ್ಲ. ಇನ್ನು ನಮ್ಮ ಅಪ್ಪ ಡ್ರೈವಿಂಗ್ ಕೆಲಸಕ್ಕೆ ಸೇರ್ಕೊಂಡಿದ್ದ. ಓನರ್ ಗಾಡಿನ ಕರೆಕ್ಟ್ ಆಗಿ ಹಾಕು ಅಂದಿದ್ದಕ್ಕೆ ಡೈರೆಕ್ಟ್ ಆಗಿ ಸೀದಾ ಮನೆಗೆ ಬಂದ್ಬಿಟ್ಟ. ಆವತ್ತಿಂದ ಇದುವರೆಗೂ ಒಂದು ಕೆಲಸನೂ ಮಾಡಿಲ್ಲ. ಅಂತ ವಂಶದಲ್ಲಿ ಹುಟ್ಟಿರೋ ನಾನು. ಇದು ಒಂದ್ ಜನ್ಮನ. ಮತ್ತೆ ಅವ್ನು ಸಾರಿ ಕೇಳಕ್ ಹೇಳಿ. ಏಯ್ ಸಾರಿ ಕೇಳ ಅಳಿಯಂದ್ರಿಗೆ. ಬರೀ ಸಾರಿ ಅಲ್ಲ, ಕೈ ಮುಗಿದು ಸಾರಿ ಕೇಳಕ್ ಹೇಳಿ. ಏಯ್ ಕೈ ಮುಗಿ ಸಾರಿ ಕೇಳ ಅಳಿಯಂದ್ರಿಗೆ. ಆಯ್ತಮ್ಮ, ಕೈ ಏನ್ ಕಾಲೇ ಮುಗಿತೀನಿ. ಮತ್ತೆ ನೋಡಿ. ಏಯ್ ಇಳ್ಸ ಕಾಲು. ಅಳಿಯಂದ್ರೆ ಬಾದಾಮಿ ಹಾಲು ತಗೊಳ. ಅಮ್ಮ ಏನದು ಬಿಸಿನೀರು? ಏಯ್ ನೀನು ಅಳಿಯಂದ್ರು ಒಂದೇನೇನಾ? ಅಮ್ಮ ಇವತ್ತೊಂದು ಇತ್ಯರ್ಥ ಆಗ್ಲೇಬೇಕು. ಎದಳ್ರಿ. ಅಮ್ಮ ನಿಂಗ್ ನಾನ್ ಮುಖ್ಯನಾ ಹಳಿ ಅಂದ್ರೆ ಮುಖ್ಯನಾ? ನೀನ್ ಯಾರ ಹತ್ರ ಹೋಗ್ತೀಯೋ ಅವರೇ ಮುಖ್ಯ ಅಂತ. ಮಗ್ನೆ ಅಮ್ಮ ನಂಗೆ ಅಳಿಯಂದ್ರೆ ಮುಖ್ಯ. ಅಳಿಯಂದ್ರೆ ಅತ್ತೆ ಇಟ್ಕೊಂಡಿ. ಸಾಕ್ ನಡೀರಿ, ಮನೆಗೆ ಹೋಗೋಣ. ಅಮ್ಮ ಎಂದರೆ ಎಷ್ಟು ಮೋಸವು, ನನ್ನ ಪಾಲಿಗೆ ಅವಳೇ ಶತ್ರುವು. ಯಾಕಪ್ಪ ಈ ತರ ಆಡ್ತಾ ಇದ್ಯಾ? ಹೆತ್ತೋರ್ಗೆ ಹೆಗ್ನ ಮುದ್ದು ಅಂತಾರೆ, ನಿಂಗೆ ಅದೂ ಇಲ್ಲ. ಸ್ವಂತ ಮಗನ್ಗಿಂತ ಅಳಿಯನೇ ಹೆಚ್ಚಾದ್ನಲ್ಲ ನಿಂಗೆ. ಇಷ್ಟನ್ನ ನಾನು ಅರ್ಥ ಮಾಡ್ಕೊಂಡಿರೋದು. ಅವನು ಅಲ್ಪ ಬುದ್ಧಿ ಇರೋನು. ನಿನಗಿಂತ ಅವನೇ ಹೆಚ್ಚು ಅಂದ್ರೆ ಅವ್ನು ಖುಷಿ ಪಡ್ತಾನೆ. ನಿನ್ ತಂಗಿನ ಚೆನ್ನಾಗ್ ನೋಡ್ಕೊ ಅಂತಾನೆ. ನಮ್ಮನೆ ಮಗು ಅಲ್ಲಿದ್ಯಪ್ಪ, ಅವಳಿದ್ದಕ್ಕೋಸ್ಕರ ನಾನು ಈ ತರ ಮಾಡ್ದೆ. ಅವ್ನ್ ಮುಂದೆ ನಿನ್ನ ಬೈಬೇಕಾದ್ರೆ ಹೆತ್ತು ಕಳ್ಳು ಎಷ್ಟು ಸಂಕಟ ಪಟ್ಟು ಗೊತ್ತಾ? ಅದನ್ನ ಅನ್ಭವಿಸಿದವ್ರಿಗೆ ಮಾತ್ರ ಗೊತ್ತಪ್ಪ. ಈಗ್ಲೂ ನಾನ್ ಮಾಡಿದ್ದು ತಪ್ಪು ಅಂತ ಅನ್ಸಿದ್ರೆ ಕ್ಷಮಿಸ್ಬಿಡಪ್ಪ, ನಮ್ ಕ್ಷಮಿಸ್ಬಿಡು. ಅಮ್ಮ ಐ ಆಮ್ ರಿಯಲಿ ಸಾರಿ. ನಿನ್ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟೆ. ನಾನೇ ಕೈ ಮುಗಿತೀನಿ. ಸಾರಿ. ಕಂದ ಕಂದ ಊಟ ಮಾಡು ಬಾ. ಬಾ ಮಗ್ನೆ, ಇವತ್ ನನ್ ಕೈಯಾರೆ ನಾನೇ ತಿನ್ಸ್ತೀನಿ. ಬಾ ಮಗ್ನೆ, ಬಾ ಮಾಡು. ಅಮ್ಮ ಇದೇ ಖುಷಿಗಾದ್ರೂ ಬಟ್ಟೆಗೊಂದು 5,000 ಕೊಡಮ್ಮ. ಏನಂದ?